ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ನಾನಿವತ್ತು ಬಂದೀನಿ ದಾವಣಗೆರೆ ಹೈಸ್ಕೂಲ್ ಮೈದಾನಕ್ಕೆ. ಇವತ್ತು ಸಾರ್ವಜನಿಕ ಹಿಂದೂ ಮಹಾಗಣಪತಿಯ ವಿಸರ್ಜನೆ ನಡೆಯಲಿದ್ದು, ಈ ಬಾರಿ DJ ಇಲ್ಲದಿರುವ ಕಾರಣ ನೀರಸ ಪ್ರತಿಕ್ರಿಯೆ. ಜನರಲ್ಲೂ ಕೂಡ ಯಾವುದೇ ಖುಷಿ ಸಂಭ್ರಮ ಇಲ್ಲ. ನೋಡಿ, ಈ ಸರಿ ಗಣೇಶನಿಗೆ ಭಾಳ ದೊಡ್ಡದಾದ ಹೂವಿನ ಹಾರವನ್ನು ಕೂಡ ತಂದಿದ್ದಾರೆ ಯಾರೋ ಒಬ್ಬ ಭಕ್ತಾದಿಗಳು. ಈಗ ಅದನ್ನು ಹೂವಿನ ಹಾರವನ್ನು ಹಾಕ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಇವಾಗ ಹಾಕ್ತಾರೆ ಹೂವಿನ ಹಾರನ. DJ ಪರ್ಮಿಷನ್ ಕೊಡ್ತಾರೆ ಅಂತೇಳಿ ನಿನ್ನೆವರೆಗೂ ತುಂಬಾ ಆಸೆ ಇಟ್ಕೊಂಡಿದ್ರು. ಅದೇ DJ ಪರ್ಮಿಷನ್ ಕೊಡಲಿಲ್ಲ. ಇದರಿಂದ ಜನಕ್ಕೆ ತುಂಬಾ ನಿರಾಸೆ ಆಯಿತು. ನೋಡಿ, ಹೂವಿನ ಹಾರ, ತುಂಬ ದೊಡ್ಡದಾದ ಹೂವಿನ ಹಾರವನ್ನು ತಂದಿದ್ದಾರೆ. ಇದನ್ನ ಕಟ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಪ್ರತಿ ವರ್ಷ ಕೂಡ ಹೈಸ್ಕೂಲ್ ಮೈದಾನ ಕಿಕ್ಕಿರಿದು ಕಾಲಿಡಲು ಗಾಳಿ ನುಸುಳದಷ್ಟು ಜನ ಸೇರ್ತಾಯಿತ್ತು. ಆದರೆ ಈ ಸರಿ ಜನಗಳಿಲ್ಲ. ವ್ಯಾಪಕ ಬಿಗಿ ಭದ್ರತೆಯನ್ನು ಒದಗಿಸಲಾಗಿತ್ತು. ಎಲ್ಲೆಡೆ ಒಂದು ಭಾರಿ ವಾಹನಗಳ ಸಂಚಾರವನ್ನು ಕೂಡ ನಿಷೇಧಿಸಲಾಗಿದೆ. ಹದಡಿ ರಸ್ತೆಯಿಂದ ಬರ್ತಕ್ಕಂಥ ಬಸ್ಗಳು ಮಾಗನೂರು, ಬಸಪ್ಪ ಫೀಲ್ಡ್ ಲಾಸ್ಟ್, ದುರ್ಗದಿಂದ ಬರ್ತಕ್ಕಂಥ ಬಸ್ಗಳು ಅವರಿಗೆರೆ ಲಾಸ್ಟು, ಈ ಕಡೆ ಮಲೆಬೆನ್ನೂರು ಭಾಗದಾಗ ಬರ್ತಕ್ಕಂಥ ಬಸ್ಗಳು ಶಾಮನೂರು, ವಾಟರ್ ಟ್ಯಾಂಕ್ ಲಾಸ್ಟ್. ಈ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳ ಆದೇಶದ ಮೇರೆಗೆ ಪೊಲೀಸ್ ಇಲಾಖೆ ಕ್ರಮ ವಹಿಸಿದೆ. ನೋಡ್ರಿ, ತುಂಬ ದೊಡ್ಡದಾದ ಹೂವಿನ ಹಾರವನ್ನು ಹಾಕ್ತಾಯಿದ್ದಾರೆ. ಈ ಸರಿ ಎಲ್ಲ ಸರಿ ಜಾನಪದ ಕಲಾ ಮೇಳಗಳು ಕೂಡ ಬರ್ತಾ ಇದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ಪ್ರಾರಂಭವಾಗಲಿದೆ. ಆದರೆ ಈ ಬಾರಿ DJ ಇಲ್ಲ ಎನ್ನುವ ಒಂದು ನೋವು ಮನಸ್ಸಿಗೆ ಎಲ್ಲರೆಲ್ಲ ಕಾಡ್ತಾ ಇದೆ. ಭಾಳ ಕಾತ್ರದಿಂದ ಕಾಯ್ತಾಯಿದ್ರು. ಕೊನೆ ಗಳಿಗೆವರೆಗೂ ವೆಯ್ಟ್ ಮಾಡ್ತಾಯಿದ್ರು. DJ ಪರ್ಮಿಷನ್ ಕೊಡ್ತಾರೆ, ನಾವು ತುಂಬ ಅದ್ದೂರಿಯಿಂದ ಗಣೇಶನ ಕಳಿಸೋಣ ಅಂತ ಏನು ಆಸೆ ಇಟ್ಕೊಂಡಿದ್ರು, ಅದೆಲ್ಲವೂ ಕೂಡ ನಿರಾಶೆ ಆಯಿತು. ಈ ಬಾರಿ ಅಷ್ಟಾಗಿ ಕೂಡ ಜನಗಳು ಕೂಡ ಬಂದಿರಲಿಲ್ಲ. ಭಾಳ ಸರಳವಾಗಿ ಮೆರವಣಿಗೆ ಈ ಬಾರಿ ನಡೆಯುತ್ತೆ. ಎಲ್ರಿಗೂ ನಮಸ್ಕಾರ.